ದಕ್ಷಿಣ ಕೊರಿಯಾದ ಮಹಿಳೆಗೆ ಲೈಂಗಿಕ ಕಿರುಕುಳದ ಆರೋಪ. ಏರ್ ಇಂಡಿಯಾ ಸಂಸ್ಥೆಯ ಗ್ರೌಂಡ್ ಸ್ಟಾಪ್ ಸಿಬ್ಬಂದಿ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ವಿಮಾನ ನಿಲ್ದಾಣದ ಭದ್ರತಾ ತಪಾಸಣೆಯ ನೆಪದಲ್ಲಿ ಹಾಗಾದರೆ ಕಿರುಕುಳವನ್ನು ಕೊಡಲಾಯಿತಾ ಅನ್ನೋ ಪ್ರಶ್ನೆ. ವಿಮಾನ ನಿಲ್ದಾಣದ ಭದ್ರತಾ ತಪಾಸಣದ ನೆಪದಲ್ಲಿ ಕಿರುಕುಳವನ್ನು ಕೊಡಲಾಯಿತಾ? ದಕ್ಷಿಣ ಕೊರಿಯಾದ ಮಹಿಳೆಗೆ ಲೈಂಗಿಕ ಕಿರುಕುಳದ ಆರೋಪ ಇದು. ಏರ್ ಇಂಡಿಯಾ ಸಂಸ್ಥೆಯ ಗ್ರೌಂಡ್ ಸ್ಟಾಪ್ ಸಿಬ್ಬಂದಿಯ ಬಂಧನ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಪೊಲೀಸರು ಇದೀಗ ಬಂಧಿಸಿರುವುದು. ಬಂಧಿತ ಕಮ್ಮನಹಳ್ಳಿ ನಿವಾಸಿ ಮೊಹಮ್ಮದ್ ಅಫ್ಘಾನ್ ಅಹ್ಮದ್ ಅಂತ ಈ ವ್ಯಕ್ತಿಯ ಬಂಧನ ಆಗಿದೆ. ಮೊಹಮ್ಮದ್ ಅಫ್ಘಾನ್ ಅಹ್ಮದ್ ಈ ಪ್ರಕರಣದಲ್ಲಿ ಬಂಧಿತರಾಗಿರೋದು. ವಿಮಾನ ನಿಲ್ದಾಣದಲ್ಲಿ ಗ್ರೌಂಡ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ ದಕ್ಷಿಣ ಕೊರಿಯಾದ ಮಹಿಳಾ ಉದ್ಯಮಿಗೆ ಲೈಂಗಿಕ ಕಿರುಕುಳವನ್ನು ನೀಡಿರುವಂಥ ಆರೋಪದ ಮೇಲೆ ಇದೀಗ ಏರ್ ಇಂಡಿಯಾ ಸಂಸ್ಥೆಯ ಗ್ರೌಂಡ್ ಸ್ಟಾಪ್ ಸಿಬ್ಬಂದಿಯನ್ನು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನು ಕಮ್ಮನಹಳ್ಳಿ ನಿವಾಸಿ 25 ವರ್ಷದ ಮೊಹಮ್ಮದ್ ಅಫ್ಘಾನ್ ಅಹ್ಮದ್ ಅಂತ ಗುರುತಿಸಲಾಗಿದೆ. ಈತ ವಿಮಾನ ನಿಲ್ದಾಣದಲ್ಲಿ ಗ್ರೌಂಡ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ. ನವೆಂಬರ್ನಲ್ಲಿ ಪ್ರವಾಸಿ ವೀಸಾದ ಮೇಲೆ ಭಾರತಕ್ಕೆ 32 ವರ್ಷದ ದಕ್ಷಿಣ ಕೊರಿಯಾದ ಉದ್ಯಮಿ ಬಂದಿದ್ದರು. ಇತ್ತೀಚೆಗೆ ತಮ್ಮ ತಾಯ್ನಾಡಿಗೆ ತೆರಳುವುದಕ್ಕೆ ವಿಮಾನ ನಿಲ್ದಾಣದ ಟರ್ಮಿನಲ್ 2ಕ್ಕೆ ಬಂದಿದ್ದರಂತೆ. ಅವರು CISF ಮತ್ತು ವಲಸೆ ತಪಾಸಣೆಗಳನ್ನು ಪೂರೈಸಿ ಅಂತಾರಾಷ್ಟ್ರೀಯ ನಿರ್ಗಮನ ಪ್ರದೇಶದಲ್ಲಿದ್ದಾಗ ಈ ಘಟನೆ ಆಗಿದೆ ಅಂತೆ. ಆರೋಪಿ ಅಹ್ಮದ್ ತಾನು ಭದ್ರತಾ ಸಿಬ್ಬಂದಿ ಅಂತ ಸುಳ್ಳು ಹೇಳಿ ಮಹಿಳೆಯ ಬೋರ್ಡಿಂಗ್ ಪಾಸ್ ಅನ್ನು ಪರಿಶೀಲನೆ ಮಾಡಿದ್ದಾನೆ. ಆಕೆಯ ಚೆಕ್ ಇನ್ ಬ್ಯಾಗೇಜ್ನಲ್ಲಿ ತಾಂತ್ರಿಕ ಸಮಸ್ಯೆ ಇದೆ ಅಂತ ನಂಬಿಸಿ ಹಸ್ತಚಾಲಿತ ತಪಾಸಣೆಯ ನೆಪದಲ್ಲಿ ಆಕೆಯನ್ನು ಪುರುಷರ ಶೌಚಾಲಯದ ಸಮೀಪ ಇರುವ ಏಕಾಂತ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ತಪಾಸಣೆಯ ನೆಪದಲ್ಲಿ ಮಹಿಳೆಯ ಖಾಸಗಿ ಭಾಗಗಳನ್ನು ಮುಟ್ಟಿ ಕಿರುಕುಳವನ್ನು ಕೊಟ್ಟಿದ್ದಾನೆ. ಮಹಿಳೆ ಇದನ್ನು ಪ್ರತಿರೋಧವನ್ನು ತೋರಿಸಿದಾಗ ಆಕೆಯನ್ನು ಬಲವಂತವಾಗಿ ತಪ್ಪಿಕೊಂಡು ನಂತರವಾದ ಧನ್ಯವಾದ ಹೇಳಿ ಅಲ್ಲಿಂದ ಏನೋ ಕಳಿಸಿದ್ದಾನಂತೆ. ತಕ್ಷಣವೇ ಮಹಿಳೆ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದಾಗ ಮಹಿಳೆಯ ದೂರು ಸತ್ಯ ಅನ್ನೋದು ದೃಢಪಟ್ಟಿದೆ. ಆರೋಪಿ ಅಹ್ಮದ್ಗೆ ಪ್ರಯಾಣಿಕನನ್ನು ದೈಹಿಕವಾಗಿ ತಪಾಸಣೆ ಮಾಡುವ ಯಾವುದೇ ಅಧಿಕಾರ ಇರಲಿಲ್ಲ ಅಂತ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ.